ಇರೋದೊಂದು ಜೀವನ, ಹಿಂದೇನಾಯ್ತು ನೆನಪಿಲ್ಲ, ಮುಂದೇನಾಗುತ್ತೋ ಗೊತ್ತಿಲ್ಲ. ನಾವ್ ಏನ್ ತಿಂತೀವಿ, ಎಲ್ ಮಲಗ್ತೀವಿ ಎಲ್ಲ ಬರ್ದ್ಬಿಟ್ಟಿದ್ದಾನೆ. ವಿಧಿ ನಮ್ದೇನಿಲ್ಲ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈಗ ಟೈಮ್ 6 ಗಂಟೆ. ಟ್ರೈನಲ್ಲಿ ಹೋಗೋದಿಕ್ಕೆ ಮಧ್ಯಾಹ್ನ ತಿಂಡಿ, ಬೆಳಿಗ್ಗೆ ಮಧ್ಯಾಹ್ನ ಊಟ, ಬೆಳಿಗ್ಗೆ ತಿಂಡಿ, ರಾತ್ರಿ ತಿಂಡಿಗೆ ಚಪಾತಿ, ಅಲ್ಲಿ ಪುಳಿಯೋಗರೆ. ಅಮ್ಮಿ ಎಷ್ಟೊತ್ತಿಗೆದ್ರಿ? 4 ಗಂಟೆ. ನೀ ಎಷ್ಟೊತ್ತಿಗೆದ್ದೆ? 5 ಗಂಟೆ. ನಾನು 6 ಗಂಟೆಗೆ ಎದ್ದೆ. ಎಲ್ಲಾನು ಪ್ಯಾಕ್ ಮಾಡ್ಕೊಂಡು, ಅಂದ್ರೆ ಬಟ್ಟೆ, ಊಟ ಮತ್ತೆ ಬೇಕಾಗಿದ್ದ ಸಾಮಾನುಗಳೆಲ್ಲಾನು ಪ್ಯಾಕ್ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಹೊರಟು. KR ನಗರಿಂದ ಮೈಸೂರಿಗೆ 8 ಗಂಟೆಗೆ ಟ್ರೈನ್ ಇತ್ತು, ಅದಕ್ಕೆ ಹೋಗೋದ ಅಂತ ಹೋದ. ನಾವಿರೋದ್ 3 ಜನ ಇಷ್ಟು ಲಗೇಜ್ ಎತ್ಕೊಂಡು ಹೋಗೋದೇನೋ ಹೋದೋ. KR ನಗರ ರೈಲ್ವೆ ಸ್ಟೇಷನ್ ಅಲ್ಲೇ ನಾವು ಅಪ್ಪನ ಸ್ಟೂಡೆಂಟ್ ಸಿಕ್ಕಿದ್ರು. ಸೊ ಅವರು ನಮ್ಗೆ ಮೈಸೂರಲ್ಲಿ ಟ್ರೈನ್ ಇಲ್ದಾಗ ಪ್ಲಾಟ್ಫಾರ್ಮ್ ಗೆ ಲಗೇಜ್ ನ ಇಟ್ಕೊಳ್ಳೋಕೆ ಹೆಲ್ಪ್ ಮಾಡಿದ್ರು. ಆಗಲ್ಲ, ಅದು ಕೆಡೋಯ್ತೆ. ಪ್ರಯಾಣಿಕರು ದಯವಿಟ್ಟು ಗಮನಿಸಿ, ರೈಲು ಗಾಡಿ ಸಂಖ್ಯೆ 5626. ಟ್ರೈನಲ್ಲಿ ಬಂದ್ಬಿಟ್ಟು ತಿಂಡಿ ತಿಂತಾ ಇದೀವಿ. ಇಡ್ಲಿ ಅಂಡ್ ಚಟ್ನಿ. ತುಪ್ಪ ತರ್ಲಿಲ್ವಾ? ತಿಂಡಿ ಎಲ್ಲ ಆಯ್ತು. ಇವಾಗ ಇದನ್ನೆಲ್ಲ ಅಂಟ್ಕೊಂಡಿರೋದನ್ನ ಎತ್ತಿರ್ಬೇಕು. ಮಮ್ಮಿ ಎಲ್ಲ ಅವ್ರೆ, ತಂಗಿ ಇಲ್ಲ ಅವಳೆ, ನಾನು ಇಲ್ಲಿದ್ದೀನಿ. ಎಲ್ಲಿ ಹೋಗ್ತಾ ಇದೀರಾ ಪುಷ್ಪಲತಾಕಿ ಅವ್ರೆ? ನಾವು ಭೋಪಾಲ್ ಹೋಗ್ತಾ ಇದೀವಿ, ಮಧ್ಯಪ್ರದೇಶ ಭೋಪಾಲ್. ಅಲ್ಲಿ ಯಾರಿದ್ದಾರೆ? ಅಲ್ಲಿ ನಮ್ಮ ತಂದೆ ತಾಯಿ ಅಂತ ಅಮ್ಮ ಇದಾರೆ, ಅದಕ್ಕೆ ಹೋಗ್ತಾ ಇದೀವಿ. ಹೌದಾ? ಪ್ರತಿ ವರ್ಷ ಹೋಗ್ತೀರಾ? ನಮ್ಮ ಮಕ್ಕಳು ಚಿಕ್ಕವರಾಗಿದ್ದ ಪ್ರತಿ ವರ್ಷ ಹೋಗ್ತಾ ಇದ್ವು. ಈಗ ಅವ್ರದ್ದು ಕಾಲೇಜ್ ಟೈಮ್ ಚೇಂಜ್ ಆಗ್ಬಿಟ್ಟು ಹೋಗಕ್ ಆಗ್ತಾರಿಲ್ಲ. 3 ವರ್ಷದಿಂದ ಹೋಗಿರ್ಲಿಲ್ಲ. ಈಗ ಇಬ್ರಿಗೂ ಏಕಕಾಲದಲ್ಲಿ ಎಕ್ಸಾಮ್ ಮುಗ್ದಿರೋದ್ರಿಂದ ಹೋಗ್ತಾ ಇದೀವಿ. ಇವಾಗ ಎಷ್ಟು ವರ್ಷ ಆದ್ಮೇಲೆ ಹೋಯ್ತಾ ಇರೋದು? 1.5 ವರ್ಷ ಆದ್ಮೇಲೆ. ಏನೇನ್ ಲಗೇಜ್ ಗಳನ್ನ ತಗೊಂಡೋಯ್ತಾ ಇದ್ದೀರಾ? ನಾವು ಅಲ್ಲಿ ಸಿದ್ಧಿರತ್ನ ಲಗೇಜ್ಗಳೆಲ್ಲ ತಗೊಂಡೋಗ್ತಾ ಇದೀವಿ. ಏನೇನು? ಎಕ್ಸಾಂಪಲ್ ತೆಂಗಿನಕಾಯಿ ಎಷ್ಟು? 10. ಅದ್ರಲ್ಲಿ ನಾನು ಎಷ್ಟು ಹಿಡ್ದೆ? 6. ನಾನ್ 4 ಹಿಡ್ದಿದ್ದನು. ಪಕ್ಕದಲ್ಲ ಬರತ್ತಾಗಿ. ಆಮೇಲೆ ಕೊಬ್ಬರಿ, ಹಾ ಚಕ್ಲಿ ಹಸಿಟ್ಟು. ನನ್ ಸೊಸೆಗೆ ಚಕ್ಲಿ ಅಂದ್ರೆ ಇಷ್ಟ, ನಾನ್ ಮಾಡೋದು. ಯಾರಿಗೆ? ನನ್ ಸೊಸೆಗೆ. ಅವ್ರ ನಿನ್ ಸೊಸೆ ಹೆಸ್ರೇನು? ಸುಕೃತ. ಹಾ ಅದಕ್ಕೆ ಅವ್ರಿಗೆ ಚಕ್ಲಿ ಅಂದ್ರೆ ಇಷ್ಟ ಅಂತ ಹಸಿಟ್ಟು ತಗೊಂಡೋಗ್ತಾ ಇದೀನಿ. ಅಲ್ಲೇ ಬಿಸಿ ಬಿಸಿ ಮಾಡ್ಕೊಡೋದಕ್ಕೆ. ಆಮೇಲೆ ಮೈಸೂರ್ ಪಾಕು. ಮೈಸೂರ್ ಪಾಕ್ ಯಾರಿಗಿಷ್ಟ? ಅದಂತ ಅಮ್ಮನ್ಗೆ ಇಷ್ಟ. ನಮ್ ತಂದೆಗೆ ಬೂಂದಿ ಇಷ್ಟ. ಬೂಂದಿ ತಗೊಂಡೋಗ್ತಾ ಇದ್ದೀರಾ? ಬೂಂದಿ ತಗೊಂಡೋಗ್ತಾ ಇದೀವಿ. ಸಿಹಿ ಬೂಂದಿ. ಆಮೇಲೆ ತಡ್ನಿ ಕಾಳು ಅಲ್ಲಿ ಅಷ್ಟು ರುಚಿ ಇರಲ್ಲ, ತಿಳಿ ತಗೊಂಡೋಗ್ತಾ ಇದೀವಿ. ಖಾರದ ಪುಡಿ. ಬಾಳೆಹಣ್ಣು ತಗೊಂಡೋಗ್ತೀವಿ. ಏಲಕ್ಕಿ ಬಾಳೆಹಣ್ಣು ಅಲ್ಲಿ ಸಿಗಲ್ಲ, ಪಚ್ಚ ಬಾಳೆಹಣ್ಣು ಸಿಗುತ್ತೆ. ಅದರಿಂದ ಏಲಕ್ಕಿ ಬಾಳೆಹಣ್ಣು ತಗೊಂಡೋಗ್ತಾ ಇದೀವಿ, ಒಂದು 5 kg. ಆಮೇಲೆ ಬೆಣ್ಣೆ. ಬೆಣ್ಣೆ ಅಲ್ಲಿದ್ದು ಸಿಗುತ್ತೆ, ಆದ್ರೆ ನಮ್ಮ ಸ್ಥಳೀಯ ತರ ರುಚಿ ಇರಲ್ಲ. ಹೋದಾಗ ಬಂದಾಗ ಈ ಕಡೆಯಿಂದ ತಗೊಂಡ್ ಹೋಗ್ತಿರ್ತೀವಿ. ಆಮೇಲೆ ಗೆಡ್ಡೆ ಕೋಸು. ಪುಳಿಯೋಗರೆ ಪ್ಯಾಕೆಟ್ ನ ಸೊಸೆಗೆ ಇಷ್ಟ. ಅಳಿಯಂಗೇನೋ ತಗೊಂಡೈತೆ ಅಲ್ವಾ? ಅಳಿಯನ ಅವ್ನ್ಗೆ ಸರ್ಪ್ರೈಸ್ ಕೊಡ್ಬೇಕು ಅಂದ್ರೆ ಅವ್ನ್ಗೆ ಏನು ಕೇಳಿಲ್ಲ, ತಗೊಂಡು ಹೋಯ್ತಲ್ಲ. ನಿಮ್ ಅಳಿಯಂಗ್ ನೀವು ಹೋದ್ರೆ ಸಾಕು, ಅಷ್ಟೇ ಖುಷಿ ಅವನ್ಗೆ. ಈಗ ಸದ್ಯಕ್ಕೆ ಅಳಿಯನೇ ತಿಂತಿರೋದು ಪುಳಿಯೋಗರೆನ. ಸೊಸೆ ತಿಂತ ಇಲ್ಲ. ಆಮೇಲೆ ಇನ್ನೇನು? ಬೀನ್ಸು, ಗೆಡ್ಡೆ ಕೋಸು. ಗೆಡ್ಡೆ ಕೋಸು ಅದು ಅಪರೂಪ ಸಿಗೋದು. ಸಬ್ಸಿಗೆ ಸೊಪ್ಪು, ಗೆಡ್ಡೆ ಕೋಸು ಇವೆಲ್ಲ ಅಪರೂಪ. ಅದರಿಂದ 2-3 ತರಕಾರಿ ತಗೊಂಡ್ ಹೋಗ್ತಾ ಇದೀವಿ. ನಮ್ಮಲ್ಲಿ ಯಾವಾಗ್ಲೂ ಸಿಕ್ತಿರುತ್ತೆ, ಅಲ್ಲಿ ಸೀಸನ್ ಅಲ್ಲಿ ಮಾತ್ರ ಸಿಗೋದು. ಈಗ ಹೋಗ್ತಾ ಇದೀವಲ್ಲ ಅಂತ ತಗೊಂಡ್ ಹೋಗ್ತಾ ಇದೀವಿ. ಆಮೇಲೆ ತಿಂಡಿಗೆ ಬೆಳಗ್ಗೆ ಇಡ್ಲಿ ಚಟ್ನಿ ಮಾಡಿದ್ವಿ, ಮಧ್ಯಾಹ್ನಕ್ಕೆ ಪುಳಿಯೋಗರೆ ಮಾಡಿದೀವಿ, ರಾತ್ರಿಗೆ ಮೊಸರನ್ನ ಮಾಡ್ಕೊಂಡಿದೀವಿ. ನಾಳೆ ಬೆಳಿಗ್ಗೆಗೆ ಮತ್ತೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಂಡಿದೀವಿ, ಎಣ್ಣೆ ಖಾರ ಅಂತ ಮಾಡ್ಕೊಂಡಿದೀವಿ. ನಾಳೆ ಸಂಜೆ 6 ಗಂಟೆಗೆ ಹೋಗ್ಲಿದ್ದೀವಿ. ಮನೆಗೆ ಹೋಗೋಷ್ರೊಳಗೆ 7:30-8 ಗಂಟೆ ಆಗುತ್ತೆ. ನಾವು ಇವತ್ತು ಬೆಳಿಗ್ಗೆ 4 ಗಂಟೆಗೆ ಎದ್ದಿ ಎಲ್ಲ ರೆಡಿ ಮಾಡ್ಕೊಂಡು ಫುಲ್ ರೆಸ್ಟ್. ನಾಳೆ 5 ಗಂಟೆವರೆಗೂ ಫುಲ್ ರೆಸ್ಟ್ ಮಾಡ್ಕೊಂಡು ಹೋಗ್ತಾ ಇರೋದು. ಬರೀ ಮಲ್ಕೊಂಡು ತಿನ್ನೋ 4 ಗಂಟೆ ಟೈಮ್ ಕಷ್ಟಪಟ್ಟಿರೋದು.
34 ಗಂಟೆ ಸುಖವಾಗಿ ಹೋಗೋದು. 34 ಗಂಟೆ ಇವಾಗ ಟ್ರೈನ್ ಜರ್ನಿ ನಮ್ಗೆ ಫುಲ್ ರೆಸ್ಟ್ ಆಯ್ತಾ ಹೋಯ್ತಾ ಇರೋದು. ಆದ್ರೆ ನಾವು ಹೊರಗಡೆ ಏನು ತಗೊಂಡ್ ತಿನ್ನಲ್ಲ, ಅದ್ರಿಂದ ಮನೇಲೆ ಎಲ್ಲ ರೆಡಿ ಮಾಡ್ಕೊಂಡು ನೀರ್ ಸುಧಾ ನಾವ್ ಮನೆಯಿಂದಾನೇ ತಗೊಂಡ್ ಬರ್ತೀವಿ. ಅಪರೂಪ ಹೊರಗಡೆ ನೀರು ತಗೊಳ್ಳೋದು. ಯಾಕೆ ಈ ತರ ಎಲ್ಲ ಮನೆಯಿಂದ ತರತ್ತೀವಿ? ನೀರು ಇನ್ಸ್ಪೆಕ್ಷನ್ ಆಗುತ್ತೆ, ಬೇರೆ ನೀರು ಬೇಡ ಅಂತ. ಮನೆ ಊಟನೇ ನಾವು ತಿನ್ನೋದು, ಹೊರಗಡೆ ಊಟ ಟೇಸ್ಟಿ ಇರಲ್ಲ, ಮತ್ತೆ ಆರೋಗ್ಯನೂ ಕೆಟ್ಟೋಗುತ್ತೆ. ಒಂದೆರಡು ಗಂಟೆ ಟೈಮ್ ಕಷ್ಟಪಟ್ಟು ಪರವಾಗಿಲ್ಲ ಅಂತ ಮನೆ ಊಟನೇ ತಗೊಂಡ್ ಹೋಗೋದು. ನಾವ್ ಎಲ್ಲಿಂದ ಎಲ್ಲಿ ಬಂದ್ರು ನಾವೇ ಅತಿ ಹಿಂಸೆ ಆದಾಗ ಮಾತ್ರ ಹೊರಗಡೆ ಹೋಟೆಲ್ ತಿನ್ನೋದು. ಈ ಟ್ರೈನಲ್ಲಿ ಬಂದಾಗ ದುಡ್ಡು ಜಾಸ್ತಿ ಇರುತ್ತೆ, ಆದ್ರೆ ರುಚಿ ಇರಲ್ಲ, ಆರೋಗ್ಯ ಕೆಟ್ಟೋಗುತ್ತೆ, ಹೈಜಿನಿಕ್ ಇರಲ್ಲ. ಅದಕ್ಕೋಸ್ಕರ ನಾವು ಮನೆ ಊಟನೇ ರೆಡಿ ಮಾಡ್ಕೊಂಡು ಬಂದು ತಿನ್ನೋದು. ಥ್ಯಾಂಕ್ ಯು ಸೋ ಮಚ್ ಟೈಮ್ ಕೊಟ್ಟು ನಮ್ ಕ್ವಶನ್ ಗಳಿಗೆ ಆನ್ಸರ್ ಮಾಡಿದ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ನಾವು ನಿನ್ನೆ ರಾತ್ರಿಯಿಂದಾನೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಳಕ್ ಸ್ಟಾರ್ಟ್ ಮಾಡಿದ್ದು. ಬೆಳಗ್ಗೆ ಎದ್ದು ಎಲ್ಲ ಪ್ಯಾಕಿಂಗ್ ಎಲ್ಲ ವಿಡಿಯೋ ಮಾಡ್ಕೋಬೇಕು ಅಂತಾನೆ ಇದ್ದೆ. ಬಟ್ ಫುಲ್ ಅರ್ಜೆಂಟ್ ಅಲ್ಲಿ ಟ್ರೈನ್ 8 ಗಂಟೆಗೆ ಬಂದ್ಬಿಡ್ತದೆ ಅಂತ ನಮ್ಗೆ ತೋರಿಸಿದ್ರಿಂದ ಫುಲ್ ಅರ್ಜೆಂಟ್ ಅಲ್ಲಿ ಮನೆಯಿಂದನೂ ವಿಡಿಯೋ ಮಾಡಕ್ಕಾಗ್ಲಿಲ್ಲ, ರೈಲ್ವೆ ಸ್ಟೇಷನ್ ಅಲ್ಲೂ ಮಾಡಕ್ಕಾಗ್ಲಿಲ್ಲ, ಮೈಸೂರು ರೈಲ್ವೆ ಸ್ಟೇಷನ್ ಅಲ್ಲೂ ಮಾಡಕ್ಕಾಗ್ಲಿಲ್ಲ. ಕೇರ್ನಗರದಿಂದ ಮೈಸೂರಿಗೆ ಬರೋ ಟ್ರೈನು 3/4 ಗಂಟೆ ಕ್ರಾಸಿಂಗ್ ಅಂದ್ಬಿಟ್ಟು ನಿಲ್ಲಿಸ್ಬಿಟ್ಟು ನಮ್ಗೆ ಫುಲ್ ಗಡಿಬಿಡಿಲಿ ಅಲ್ಲಿಂದ ಲಗೇಜ್ ಎಲ್ಲ ಹೊತ್ಕೊಂಡ್ ಬಂದು ಟ್ರೈನ್ ಇಟ್ಟಿದ್ದಾಯ್ತು. ಅದಕ್ಕೆ ಅದ್ ಯಾವ್ದು ವಿಡಿಯೋ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ಆಮೇಲೆ ಮಕ್ಕಳು ಮರಿನೆಲ್ಲ ಮನೆಯಲ್ಲಿ ಬಿಟ್ಬಿಟ್ಟು ಬಂದಿದೀವಿ. ನಾವು 15 ಇಂದ 20 ಡೇಸ್ ಇರಲ್ಲ ಮನೇಲಿ. ಸೊ ನಮ್ ಮಕ್ಕಳು ಮರಿನ ನೋಡ್ಕೊಳಕ್ಕೆ ನಮ್ಮ ಅತ್ತೆ ಬತ್ತವ್ರೆ ಊರಿಂದ. ನಾವ್ ಅತ್ತೆ ಇರ್ತಾರೆ, ನೋಡ್ಕೋತಾರೆ, ಮತ್ತೆ ನಮ್ಮ ಅಪ್ಪನೂ ಇರ್ತಾರೆ. ಮಕ್ಕಳು ಮರಿದೆಲ್ಲ ಅವರೇ ನೋಡ್ಕೋತಾರೆ. ಈಗ ಊಟದ ಟೈಮು. ಊಟಕ್ಕೆ ಪುಳಿಯೋಗರೆ ಜೊತೆಗೆ ಚಕ್ಕುಲಿ. ನಿಮಗ್ ಬೇಡವಾ? ಯಾಕೆ? ಇಂಡಿಯನ್ ರೈಲ್ವೇಸ್ ಟೀ ರಿವ್ಯೂ ನನ್ ತಂಗಿ ಹೇಳ್ತಾಳೆ ಇವಾಗ. ಹೇಳೆ. ಚೆನ್ನಾಗೈತೆ. ಶುಂಠಿ, ಏಲಕ್ಕಿಕಾಯಿ, ಏಲಕ್ಕಿ ಹಾಕ್ತಾರ ಬನ್ನಿ ನಿಮ್ಗೆ, ಹಾಕ್ತಾರೆ, ಹಾಕವ್ರೆ. ಕುಡಿ ಸಕ್ಕರೆ ತುಂಬಾ ಚೆನ್ನಾಗಿದೆ. ಬೊಂಬಾಟಾಗೈತಾ? ಗಂಟ್ಲು ಕರ ಹೊಂಟೋಯ್ತದೆ. ಒಂದ್ ಬಜ್ಜಿ ಬಂದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ನೀವು ಕಚ್ಚು ಮಮ್ಮಿ ಈಗ. ನೀವು ಕಚ್ಚು ಈಗ. ಸೋತವ್ರು ಗೆದ್ದವ್ರಿಬ್ರಿಗೆ ಏನು ಹಾಗೆ ಟೀ ಕೊಡ್ಸಾಕದೆ. ಈಗ ಈಗ ಬೆಳಿಗ್ಗೆ 8 ಚಪಾತಿ ದೇವಲ್ಲ 3 ಚಪಾತಿ. ಅಮ್ಮಿ ಹೋಗಿ ಮಮ್ಮಿ. ಇನ್ನೇನ್ ಕೊಡ್ಸೋದು? ಇಲ್ಲಿ ಟ್ರೈನ್ ಒಳಗೆಲ್ಲ ಅಲ್ಲಿ ಹೋದಾಗ ಏನಾದ್ರು ಮಾಡ್ಕೊಳ್ಬೇಕು. ಆಯ್ತು. ಅನ್ನ ಸಾಂಬಾರು ಉಪ್ಸಾರು. ಇಲ್ಲ ಏನಾದ್ರು 2 ದಿನ ಕಾರ್ತವಾಗಿರ್ತೀನಿ ಉಪ್ಸಾರು. ಇಲ್ಲ ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ಬೇಕು. ಆಯ್ತು ಆಯ್ತಾ? ಸೋತವ್ರು ಗೆದ್ದವ್ರು ಇಬ್ರಿಗೆ. ಸರಿ ಆಯ್ತು ಸ್ಟಾರ್ಟ್. ಈಗ ಆಟ ಶುರು ಆಗೈತೆ. ಗೆದ್ಮೇಲೆ ಯಾರ್ ಗೆದ್ರು ಅಂತ ತೋರಿಸ್ತೀನಿ. ಬಾಯ್. ನನ್ ತಂಗಿ ಗೆದ್ಬಿಟ್ಟೋಳೆ ಫಸ್ಟ್. ನಾನು ನಮ್ಮ ಮಮ್ಮಿ ನೋಡಿದ್ದು, ನಮ್ಮ ಮಮ್ಮಿ ನನ್ನ ನೋಡಿ ಅದು ಆಡ್ತಾ ಇದ್ರೆ ನನ್ ತಂಗಿ ಮೆತ್ತೆ ಪಿನ್ನಾಕ್ಬಿಟ್ಟು ಕೂತವಳೆ. ನಂದಿನೊಂದೇ ಕಾಯಿ ಇರೋದು. ಮಾತಾಡಿ ಮಮ್ಮಿ. ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ. ಏಕೆ? ಫ್ರೆಂಚ್ ಫ್ರೈಸ್ ಮಾಡ್ಕೊಡ್ಬೇಕಲ್ಲ ಇವಾಗ, ಅದಕ್ಕೆ. ಸೋತವ್ರ ಹತ್ರ ರಿವ್ಯೂ ತಗೋ. ಸೋತವ್ರ ಹತ್ರ ಮಕ್ಳು ಗೆಲ್ಲಿ ಅಂತ ತಾಯಿದಿರಿ ಶಾಂತಿ. ಅಯ್ಯಪ್ಪ, ಇದು ಟ್ರಿಕ್. ಓಹೋ, ಮಕ್ಕಳು ಮಕ್ಕಳದಲ್ಲಿ ಖುಷಿ ನೋಡ್ಬೇಕು ಅಂತ ತಾಯಿ ಸೋತ್ ಹೋಗಿದ್ದೀವಿ. ಮಕ್ಳು ಸೋತಾಗ ಎಷ್ಟು ಸಪ್ಕಿರೋರಲ್ವಾ? ಅಯ್ಯೋ ಎಷ್ಟು ಖುಷಿ ಪಡ್ತಾವ್ರೆ. ಅಯ್ಯೋ, ಅದನ್ನ ನೋಡಕ್ಕೋಸ್ಕರ ನಾವೇ ಸೋತೋಗ್ಬಿಟ್ಟು. ಮಾತ್ ಎಲ್ ಕಲ್ತ್ರಿ ಮಮ್ಮಿ? ಸತ್ಯ ಆಟ ನನ್ ಕಡೆ. ಎಸ್. ಈಗ ನಮ್ಮ ಮಮ್ಮಿ ಗೆಲ್ಲೋ ಸಂದರ್ಭ. ಅಯ್ಯಯ್ಯೋ, ಇನ್ನೊಂದು. ವಾ ಇಲ್ಲ ಮೋಸ ಇದು ಫೋನು. ಮಮ್ಮಿ ಆಗ್ಲೇ ಗೆಲ್ಬೇಕಿತ್ತು. ಮೊಟ್ಟೆ ಬಣ್ಣ ಅಂತೆಲ್ಲ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ನಲ್ಲ.
ಹಂಗಾದ್ರೆ ನಮ್ಮ ಮಮ್ಮಿನೇ ಇವಾಗ ಫ್ರೆಂಚ್ ಫ್ರೈಸ್ ಮೊಟ್ಟೆ ಬೋಂಡ ಎರಡು ನಮ್ಮ ಮಮ್ಮಿನೇ ಮಾಡ್ಕೊಡ್ಬೇಕು ಊಟ 8:30ಗೆ. ನನ್ನ ತಂಗಿ ಎಲ್ರು ಫ್ರೆಂಡ್ ಮಾಡಿಸ್ಕೊಂಡು ಎಲ್ರ ಜೊತೆ ಫುಲ್ಲು ಮಾತಾಡ್ತಾವಳೆ. ಬಾಯ್, ಗುಡ್ ನೈಟ್. ತಿಂತಾರೆ ಮನೇಲಿ ಇದ್ರೆ 12 ಗಂಟೆ. ಅದನ್ನೇ ಹೇಳಕ್ ಬಂದೆ. ಹೊರಗಡೆ ಬಂದಾಗ ಚೆನ್ನಾಗಿ 8:30ಗೆ ಅಲ್ಲಿ ಹಚ್ಕೊಂಡ್ ಮುಖ ತೊಳ್ಕೊಂಡ್ ಶಿಸ್ತಾಗ ಕುತ್ಕೊಬಿಟ್ಟವ್ರ ನಮ್ಮ ಮಮ್ಮಿ ತಿನ್ನಕ್ಕೆ. ಇವಳು ಇವಾಗ ಎದ್ಬಿಟ್ಟು ಮಗ ತೊಳ್ಕೊ ಬಂದವಳೆ. ನಾನು ಇವಾಗ ಎದ್ದಿದ್ದೀನಿ, ಮುಖ ತೊಳೆದಿರೋ. ಇವತ್ತು ಡೇ 2 ಇನ್ ಟ್ರೈನ್. ನೆನ್ನೆ ತಿಂಡಿ ಊಟಕ್ಕೆಲ್ಲ ಏನೋ ಪುಳಿಯೋಗರೆ ತಿನ್ಕೊಂಡು ಮತ್ತೆ ನೈಟ್ಗೆ. ಇವಾಗ ಚಪಾತಿ ಮತ್ತೆ ಎಣ್ಣೆ ಖಾರ ಹೆಂಗ್ ಮಾಡೋದು ಹೇಳಿ ಮಮ್ಮಿ? ಎಣ್ಣೆನ ತುಂಬಾ ಬಿಸಿ ಮಾಡ್ಬಿಟ್ಟು ಒಂದು 10 ನಿಮಿಷ ತಣ್ಣಗಾಕ್ ಮಾಡಿಗೆ ಅದಕ್ಕೆ ಖಾರ ಪುಡಿ ಪುಡಿ ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಹಾಕಿದ್ರೆ ಅದು ಕರುಗಾಗ್ಬಿಡುತ್ತೆ. ಒಂದ್ ಸ್ವಲ್ಪ ಉಗುರು ಬೆಚ್ಚಗಿದ್ದ ಹಾಕಿದ್ರೆ ತುಂಬಾ ರುಚಿಯಾಗಿರುತ್ತೆ. ತೋರ್ಸಿ ಅದನ್ನ ಹೆಂಗೈತಿ ಅಂತ ಸ್ಪೂನಲ್ಲಿ. ಇದು ಎಷ್ಟ್ ದಿನ ಇಟ್ರು ಕೆಡಲ್ಲ. ನೀವು ಟ್ರೈನಲ್ಲಿ ಎಷ್ಟ್ ದಿನ ಟ್ರಾವೆಲ್ ಮಾಡಿದ್ರು ಇದನ್ನ ತಗೊಂಡ್ ಹೋಗ್ಬೋದು. ಆದ್ರೆ ತುಂಬಾ ಕೇರಿಗೆ ತಗೊಂಡ್ ಹೋಗ್ಬೇಕು. ಎಣ್ಣೆ ಎಲ್ಲ ಚಲೋ ಇರ್ತದೆ. ಈ ಎಣ್ಣೆ ಖಾರ ರೆಸಿಪಿ ನಿಮ್ಗೆ ಯಾರು ಹೇಳ್ಕೊಟ್ಟಿದ್ದು? ನಾವೀಗ 10 ವರ್ಷದಿಂದ ಹಿಂಗೆ ಗುಜರಾತ್ ಹೋಗ್ತಾ ಇದ್ವು. ಆ ಟೈಮಲ್ಲಿ ಆ ಕಡೆ ಬರೋ ಟೈಮಲ್ಲಿ ಧಾರವಾಡದವ್ರು ಒಬ್ರು ಸಿಕ್ಕಿದ್ರು. ಪಕ್ಕದಲ್ವಾ, ಒಬ್ರಿಗೊಬ್ರಿಗೂ ಕೊಡ್ತಿರ್ತೀವಿ. ಆಗ ತುಂಬಾ ಚೆನ್ನಾಗಿದೆ, ಇದ್ ಹೇಗ್ ಮಾಡೋದು ಅಂತ ಕೇಳಿದ್ವಿ. ಆಗ ಅವ್ರು ಈ ತರ ಅಂತ ಅಂದ್ಬಿಟ್ಟು ನಮ್ಮ ಧಾರವಾಡ ಸೈಡ್ ಊಟ ಆಯ್ತು ಅಂತ ಹೇಳಿದ್ರು. ತುಂಬಾ ಚೆನ್ನಾಗಿದೆ, ಖಾರವಾಗಿರುತ್ತೆ, ಸ್ಪೈಸಿಯಾಗಿ. ಅದಕ್ಕೆ ನಮ್ಮ ಹುಡುಗರು ತುಂಬಾ ಇಷ್ಟಪಡ್ತಾರೆ. ನಮ್ಗೆ ಇಷ್ಟ ಇರಲ್ಲ, ಮಕ್ಳಿಗೋಸ್ಕರ ತರೋದು. ನಾವು ಬಾಳೆಹಣ್ಣು ತಿಂತೀವಿ, ಮೊಸರು ಟೊಮೆಟೊ ಗೊಜ್ಜು ತಗೊಬರ್ತೀವಿ ನಾವು. ಈಗ ಮಕ್ಳಿಗೋಸ್ಕರ ತಗೊಬರ್ತೀವಿ. ಬರೀ ಮಮ್ಮಿ ಇಷ್ಟೊತ್ತು ಇವಾಗ ಅದ್ರಲ್ಲೇ ತಿಂದಿದ್ದು ಕುತ್ಕೊಂಡು ನಮ್ಗೇನ್ ಇಷ್ಟ ಇರಲ್ಲ ಅಂತೆ. ಹೌದು, ಅಪರೂಪಕ್ಕೆ ತಂದಿರೋದಲ್ವಾ ಇದು. ನಾವು ಅಪರೂಪಕ್ಕೆ ತಿನ್ನೋದು. ಧಾರವಾಡ ಸೈಡ್ ಅವ್ರ ಖಾರದ ಪುಡಿ ಅಂತೂ ಹೆವಿ ಖಾರ ಇರ್ತದೆ. ಫಸ್ಟ್ ಟೈಮ್ ತಿನ್ಬಿಟ್ಟು ಫುಲ್ ಉರಿ ಕಿತ್ಕೊಂಡ್ಬಿಟ್ಟಿತ್ತು. ಆಕ್ಚುಲಿ ನಾನು ನೆನ್ನೆನೆ ವಿಡಿಯೋಗೆಲ್ಲ ಮಾತಾಡಿದೀನಿ. ಅವಾಗ ಯೋಚನೆ ಮಾಡ್ತಾ ಇದ್ದೆ, ಪ್ರಾಪರ್ ಆಗಿ ಒಂದು ಇಂಟ್ರೊಡಕ್ಷನ್ ಕೊಟ್ಟಿಲ್ಲ ಅಂತ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನನ್ನ ತಂಗಿ ಧೈರ್ಯ ಸಾಹಸ ಮಾಡಿ ಟ್ರೈನ್ ಇಳ್ದು 10 ರೂಪಾಯಿ ಕೊಟ್ಬಿಟ್ಟು 2 ಲೀಟ್ರ್ ಕೋಲ್ಡ್ ನೀರ್ ತುಂಬಿಸ್ಕೊಂಡ್ ಬಂದವಳೆ. 2 ಲೀಟರ್ ಮತ್ತೆ ಮಮ್ಮಿ ನಮ್ಮ ಮಮ್ಮಿ ಅವ್ರ ಅಳಿಯಂಗೆ ವಾಚ್ ತಗೊಳಕ್ಕೆ ನೋಡ್ತವ್ರೆ. ಕೊಡಿಲಿ ವಾಚು. ಇದು 2 ದಿನ ಬಂದ್ಬಿಟ್ರೆ ಹೆಚ್ಚು ಅವನ್ ಕೈಯಲ್ಲಿ. ಅದೆಲ್ಲ ಸತ್ಯ ನಮ್ಮ ಮಮ್ಮಿ ಗೊತ್ತಿದ್ರು ತಕೊಡ್ತವ್ರೆ. ಖುಷಿ ನೋಡಕ್ಕೆ, ಖುಷಿ ನಮ್ಗೆ. ಹಾಯ್. ಇಲ್ಲಿ ಗೊತ್ತು ನೋಡಿ, 2 monkeys in 1 frame. 3 monkeys. ನಾನ್ ಫ್ರೇಮ್ ಅಲ್ಲಿ ಇಲ್ಲ. ಇದಿಷ್ಟಕ್ಕೆ 50 ರೂಪಾಯಿ. 50. ಜಾಸ್ತಿ ಖರ್ಚು ಮಾಡ್ಸಲ್ಲ ಹೊರಗಡೆ ಬಂದ್ರೆ. ನಾವು ಖರ್ಚು ಮಾಡ್ಸಲ್ಲ. ಬೆಳಿಗ್ಗೆ ಎಲ್ಲ ನೆನ್ನೆ 10 ರೂಪಾಯಿ ಟೀ, ಆಮೇಲಿಂದ ಇವಾಗ 50 ರೂಪಾಯಿ, 70. ಇವಳು ಅನ್ವಾಂಟೆಡ್ ಆಗಿ 2 ಲೀಟರ್ ನೀರು ತಗೊಂಡ್ಲಲ್ಲ, ಅದೊಂದು 10 ರೂಪಾಯಿ. ನಮಸ್ಕಾರ ಪುಷ್ಪಲತಾ ಕೆ ಅವರೇ. ಮೈಕಿನ ಸ್ವಲ್ಪ ನಮಸ್ಕಾರ. ಓಕೆ, ಇವಾಗ ನೀವು ಔಟ್ ಆಫ್ ಸ್ಟೇಟ್ಗೆ, ಕರ್ನಾಟಕ ಬಿಟ್ಟು ಔಟ್ ಆಫ್ ಸ್ಟೇಟ್ಗೆ ಎಷ್ಟು ವರ್ಷದಿಂದ ಈ ತರ ಹೋಗ್ತಾ ಇದ್ದೀರಾ? ನಾವು 14 ವರ್ಷದಿಂದ ಔಟ್ ಆಫ್ ಸ್ಟೇಟ್ ಬರ್ತಾ ಇದೀವಿ. ಪ್ರತಿ ವರ್ಷ ಬರ್ತಾ ಇದ್ವು ಸಮ್ಮರ್ ಟೈಮ್ ಅಲ್ಲಿ. ಆದ್ರೆ ಈಗ ಸಮ್ಮರ್ ಬಿಟ್ಟು ಬೇರೆ ಸೀಸನ್ ಬರತ್ತ ಚಾನ್ಸ್ ಸಿಕ್ಕಿದೆ. ಯಾವ್ಯಾವ ಸ್ಟೇಟ್ಗೆ ಹೋಗಿದ್ದೀರಾ ಹೇಳಿ ಇವಾಗ? ನಾವು ಫಸ್ಟ್ ಗುಜರಾತ್, ಮಹಾರಾಷ್ಟ್ರ, ಒರಿಸ್ಸಾ, ಉತ್ತರ ಪ್ರದೇಶ್, ಈಗ ಮಧ್ಯಪ್ರದೇಶ, ಕೇರಳ. ಕೇರಳಗೆ ಯಾವಾಗ ಹೋಗಿದ್ರಿ? ತಮಿಳ್ನಾಡು. ಅಲ್ಲಿಗೆಲ್ಲ ಹೋಗಿದ್ದೆ ಸಿರೋ? ಹೌದೌದು, ಇಷ್ಟು ರಾಜ್ಯ ನೋಡಿದೀವಿ. ಇಷ್ಟರಲ್ಲಿ 5 ಜ್ಯೋತಿರ್ಲಿಂಗಗಳು ನೋಡಿದೀವಿ. ಯಾವ್ದಾವ್ದು? ಮೊದಲನೇದು ಕಾಶಿ ವಿಶ್ವನಾಥ, ಮಹಾಕಾಳೇಶ್ವರ, ಓಂಕಾರೇಶ್ವರ, ಸೋಮೇಶ್ವರ, ರಾಮೇಶ್ವರ. 5 ಆಯ್ತು.
ಗುಜರಾತ್ ಅಲ್ಲಿ ಸ್ವಾಮಿನಾರಾಯಣ ಟೆಂಪಲ್ ಗುಜರಾತ್ ಅಲ್ಲಿ ಭುಜ್ ಅಂತ ಹೇಳಿ. ಗುಜರಾತ್ ರಾಜ್ಯದಲ್ಲಿ ಭುಜ್ ಜಿಲ್ಲೆಯಲ್ಲಿ ನನ್ನ ತಮ್ಮ ಇದ್ದಿದ್ದು ಫಸ್ಟ್ಗೆ. ಅಲ್ಲಿಗೆ ಹೋದಾಗ ನಾವು ಸ್ವಾಮಿನಾರಾಯಣ ಟೆಂಪಲ್ ನೋಡಿದೀವಿ. ತುಂಬಾ ಚೆನ್ನಾಗಿದೆ. ಅದೆಲ್ಲ ಮಾರ್ಬಲ್ ತುಂಬಾ ಕಟ್ಟಿರೋದಂತೆ. ನಾವು ಕರ್ನಾಟಕದಲ್ಲಿ ನಾರಾಯಣ ಸ್ವಾಮಿ ಅಂತೀವಿ, ಅಲ್ಲಿ ಸ್ವಾಮಿನಾರಾಯಣ ಅಂತ ಕರೀತಾರೆ. ಆಮೇಲೆ ಸೆಕೆಂಡ್ ಮಾಂಡವಿ ಬೀಚ್ ಅಂತ ನೋಡಿದೀವಿ. ಅಷ್ಟೇ ಎರಡನ್ನ ಅಲ್ಲಿ ನೋಡಿರೋದು ಸಾಮಾನ್ಯವಾಗಿ ನೆನ್ಪಿರೋ ಮಟ್ಟಿಗೆ. ಅದಾದ್ಮೇಲೆ ಪೂರಿ ಜಗನ್ನಾಥಕ್ಕೆ ಹೋಗಿದ್ವಿ. ಪೂರಿ ಜಗನ್ನಾಥಲ್ಲಿ ಕೃಷ್ಣ. ಅದಾದ್ಮೇಲೆ ಕಾಶಿ ವಿಶ್ವನಾಥಕ್ಕೆ ಹೋಗಿದ್ದೀವಿ. ಭುವನೇಶ್ವರ್ ಅಲ್ಲಿಗೆ ಹೋಗಿದ್ದೀವಿ. ಅಲಹಾಬಾದ್ ಸಂಗಮ, ಇವಾಗ ಅದನ್ನ ಪ್ರಯಾಗ್ರಾಜ್ ಅಂತ ಇದ್ರೆ, ಮೊದ್ಲು ಅಲಹಾಬಾದ್ ಅಂತ ಕರೀತಾ ಇದ್ರು ಅದನ್ನ. ಆ ಜಾಗಕ್ಕೆ ಹೋಗಿದ್ವಿ. ರಾಜ್ಕೋಟ್ ಅಲ್ಲಿ ಹೋಗಿದ್ವಲ್ಲ, ಅದ್ಯಾವ್ದು? ರಾಜ್ಕೋಟ ಸೋಮೇಶ್ವರ ಹೋಗಿದ್ವಿ. ಸೆಕೆಂಡ್ ಒನ್ ಪುರಿ ಸ್ವಾಮಿನಾರಾಯಣ ಟೆಂಪಲ್, ಅದು ಗುಜರಾತ್ ರಾಜ್ಯನೇ, ರಾಜ್ಕೋಟ್ ಜಿಲ್ಲೆ. ಅಲ್ಲಿ ಎರಡನೇ ಪುರಿ ಸ್ವಾಮಿನಾರಾಯಣ ಟೆಂಪಲ್. ಅದಾದ್ಮೇಲೆ ಅದರಿಂದ ಒಂದು 200 ಕಿಲೋಮೀಟರ್ ಹತ್ರದಲ್ಲಿ ಸೋಮೇಶ್ವರ, ಜ್ಯೋತಿರ್ಲಿಂಗಲ್ಲಿ ಮೊದಲನೇ ಲಿಂಗ ಸೋಮೇಶ್ವರ, ಅಲ್ಲಿಗೆ ಹೋಗಿದ್ದೀವಿ. ನಮ್ಮಮ್ಮ ಎಲ್ಲಾ ಚಿಕ್ಕ ಮಕ್ಳಿಗಿಂತ ಹೆಚ್ಚಾಗಡ್ತವ್ರೆ. ತಾಯಿ ಮನೆಗೆ ಹೋಗ್ತಾ ಇದ್ರೆ ತುಂಬಾ ಖುಷಿ ಇರುತ್ತೆ. ಗೌರಿ ಅವ್ರ ಅಮ್ಮನ ಮನೆಗೆ ಬಂದಂಗೆ ನಾವು ಅವ್ರ ಅಮ್ಮನ ಮನೆಗೆ ಹೋಗ್ತಾ ಇದೀವಿ. ಮನೆಗೆ ಒಂದು ಖುಷಿ ಸುದ್ದಿ, ಒಂದು ಬೇಜಾರ್ ಸುದ್ದಿ. ಯಾಕೆಂದ್ರೆ ಕಷ್ಟ ಸುಖಕ್ಕೆ ತಮ್ಮ ಹತ್ರದಲ್ಲಿ ಇರೋದು ಬೇಜಾರು. ಈಗ ನನ್ನ ತಮ್ಮ ದೂರದಲ್ಲಿ ಇರೋದ್ರಿಂದ ಎಲ್ಲಾ ರಾಜ್ಯಗಳನ್ನ ನೋಡ್ಬೋದು ಅಂತ ಒಂದು ಖುಷಿ ಇದೆ. ಅಲ್ಲಿ ವಿಶೇಷ ತಿಳ್ಕೊಂಡಂಗ ಆಗುತ್ತೆ. ಅವರಿಂದ ಹಾಗಾದ್ರೆ ಅವ್ರು ಯಾವ ಸ್ಟೇಟ್ ಹೋಗ್ತಾರೆ ಆ ಸ್ಟೇಟ್ಗೆಲ್ಲ ನೀವು ಹೋಗಿ ವಿಸಿಟ್ ಕೊಡ್ತಾ ಇದ್ದೀರಾ, ಮತ್ತೆ ಅಲ್ಲಿ ಸ್ಪೆಷಾಲಿಟಿಗಳನ್ನ ನೋಡ್ಕೊಂಡ್ ಬರ್ತಾ ಇದೀವಿ. ಹಂಗೆ ನಮಗೂ ತೋರಿಸ್ತಾ ಇದ್ದೀರಾ. ಹೌದು. ನಾವು ಗೋಪಾಲಲ್ಲಿ ಇಳಿಬೇಕಿತ್ತು, ಆದರೆ ಕಮಲಾಪತಿಲೇ ಇಳ್ಕೊಂಡು ಇಲ್ಲಿಂದ ಮನೆಗೆ ಹತ್ರ ಅಂದ್ಕೊಂಡು ಇಲ್ಲೇ ಹೇಳ್ಕೊಂಡು ಇಷ್ಟೆಲ್ಲ ಲಗೇಜ್ನ ಕೆಳಗಿಂದ ಹೊತ್ಕೊಂಡು ಬಂದು ಇವಾಗ ಸುಸ್ತಾಗಿ ಕೂತಿದ್ದೀವಿ. ಲಗೇಜ್ ಉತ್ತಿ ಭೋಪಾಲ್ ರೈಲ್ವೆ ಸ್ಟೇಷನ್. ಇದು ರಾಣಿ ಕಮಲಾಪತಿ ರೈಲ್ವೆ ಸ್ಟೇಷನ್. ಎಷ್ಟು ಗಂಟೆಗೆ ರೀಚ್ ಆದೋ? ಕರೆಕ್ಟಾಗಿ 6 ಗಂಟೆಗೆ ಬಂದು ರೀಚ್ ಆದೋ. ಲಗೇಜ್ ಎಲ್ಲ ಈಚೆ ತರೋ ಅಷ್ಟರಲ್ಲಿ ಇವಾಗ ಎಷ್ಟೇ ಟೈಮು? 6:30 ಆಗ್ಬಿಟ್ಟೈತೆ. ಇವಾಗ ಕ್ಯಾಬ್ ಬುಕ್ ಮಾಡಿದ್ದೀವಿ. ಕ್ಯಾಬು ಒಂದು ಕ್ಯಾನ್ಸಲ್ ಆಯಿತು. ಇವಾಗ ಇನ್ನೊಂದು ಬುಕ್ ಮಾಡಿದ್ದೀವಿ. ಕ್ಯಾಬಲ್ಲಿ ಇವಾಗ ಮನೆಗೆ ಹೋಗ್ಬೇಕು. ಇವಾಗ ರೈಲ್ವೆ ಸ್ಟೇಷನ್ ಇಂದ ಇವಾಗ ಆಟೋದಲ್ಲಿ ಮನೆಗೆ ಹೋಗ್ತಾ ಇದೀವಿ. ಸೀನ್ ಏನಾಯ್ತು ಅಂದ್ರೆ, ಅಲ್ಲಿ ಮುಂಚೆ ಊಬರ್ ಬುಕ್ ಮಾಡ್ತಾ ಇದ್ದೋ. ಊಬರ್ ಅಲ್ಲಿ ಮಾಮೂಲಿ ಕಾರ್ ಬುಕ್ ಮಾಡ್ತಾ ಇದ್ದೋ, ಲಗೇಜ್ ಎಲ್ಲ ಹಾಕೊಂಡು ಹೋಗಕ್ಕಾಗಲ್ಲ ಆಟೋದಲ್ಲಿ ಅಂತ ಕಾರ್ ಬುಕ್ ಮಾಡ್ತಾ ಇದ್ದೋ. ಎಲ್ಲ 2-3 ಕಾರ್ಗಳು ಬುಕ್ ಆಗಿ ಕ್ಯಾನ್ಸಲ್ ಆಯ್ತಿತ್ತು. ಯಾಕಂದ್ರೆ ಅದು ಲೊಕೇಶನ್ ಫ್ರಂಟ್ ಗೇಟ್ ಹೋಗ್ತಾಯಿತ್ತು, ನಾವಿದಿದ್ ಬ್ಯಾಕ್ ಗೇಟ್ ಅಲ್ಲಿ. ಸೊ ಅವರು ಕ್ಯಾನ್ಸಲ್ ಮಾಡ್ತಾ ಇದ್ರು, ಮತ್ತೆ ಅಲ್ಲಿಂದ ಇಲ್ಲಿಗೆ ಬರಕ್ಕಾಗಲ್ಲ ಅಂತ ಕ್ಯಾನ್ಸಲ್ ಮಾಡ್ತಾ ಇದ್ರು. ಎಷ್ಟು 150ಗೆ ಕ್ಯಾಬ್ ಇದ್ದಿದ್ದು. ಅಲ್ಲಿ ಆಟೋದವರೆಲ್ಲ ಬಂದು, ಮಾಮೂಲಿ ಆಟೋದವ್ರು ಬಂದು ಕೇಳ್ತಾರಲ್ಲ, ಅವರು ಅಷ್ಟು 300 ಇಂದ ಸ್ಟಾರ್ಟ್ ಮಾಡಿ ಕೊನೆಗೆ 150ಗೆ ಬಂದು ನಿಂತಿದ್ರು. ಅದಾದ್ಮೇಲಿಂದ ನಾವು 150ಗೆ ಕಾರೇ ಬರ್ತದೆ, ಆಟೋ ಏನು ಅಂತ ಅನ್ಕೊಂಡು ಹೇಳಿ ಕಳಿಸ್ಬಿಟ್ಟು ನಾವು. ಆಮೇಲಿಂದ ಒಂದ್ ಕ್ಯಾಬ್ ಬಂದಾದ್ಮೇಲಿಂದ ಡಿಕ್ಕಿ ಓಪನ್ ಮಾಡಿದ್ರೆ ಅವ್ನ್ ಡಿಕ್ಕಿ ತುಂಬಾ ಫುಲ್ ಟೈರ್ ಇಟ್ಕೊಂಡ್ ಬಂದವನೆ. ನಮ್ ಲಗೇಜ್ಗಳು ಡಿಕ್ಕಿ ಒಳಗಡೆ ಟೈರ್ ಇಟ್ಕೊಂಡಿದ್ದಂತೆ. ಡಿಕ್ಕಿ ತುಂಬಾ ಟೈರ್ ಇಟ್ಕೊಂಡ್ ಬಂದಿದ್ದ. ಡಿಕ್ಕಿ ಒಳಗಡೆ ಟೈರ್ ಇಟ್ಕೊಂಡ್ ಬಂದಿದ್ದ. ನಮ್ ಲಗೇಜ್ ನೋಡಿದ್ರೆ ಇಷ್ಟ ಐತೆ, ಟೈರೇ ಅರ್ಧ ತುಂಬೈತೆ, ಅಲ್ಲಿ ಅರ್ಧ ಮುಕ್ಕಾಲ್ ಭಾಗ ತುಂಬೈತೆ. ನಮ್ ಲಗೇಜ್ ಮುಕ್ಕಳನ್ನ ನಮ್ ತಲೆ ಮೇಲೆ ಇಟ್ಕೊಂಡ್ ಬರ್ಬೇಕಿತ್ತು ಅಷ್ಟೇ. ಅದಕ್ಕೆ ಅಲ್ಲಿ ಬಂದು ಕ್ಯಾನ್ಸಲ್ ಮಾಡಿ ಕಳಿಸ್ಬಿಟ್ಟು ಅವನ್ನ. ಇವ್ರು ಆಟೋದವರೆಲ್ಲ ನಿಂತ್ಕೊಂಡು ಸೀನ್ ಎಲ್ಲ ನೋಡ್ತಾ ಇದ್ರು, ಏನೇನಾಯ್ತೈತೆ ಅನ್ಕೊಂಡು. ಸುಮಾರು ಕ್ಯಾನ್ಸಲ್ ಆಯ್ತು. ಅದಾದ್ಮೇಲೆ ಅಲ್ಲಿಗೆ ಬಂದು ಕ್ಯಾನ್ಸಲ್ ಮಾಡ್ಕೊಂಡು ಹೋದ್ರು. ಇವ್ರಿಗೆ ಗೊತ್ತಾಗೋಯ್ತು ಇವ್ರಿಗೆ ಸಿಗ್ತಾ ಇಲ್ಲ ಆಟೋ ಅಂತ, ಕ್ಯಾಬ್ ಸಿಗ್ತಾ ಇಲ್ಲ ಅಂತ. ಇವರು ಆಟಿಟ್ಯೂಡ್ ತೋರ್ಸಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ 300 ಕೇಳಕ್ ಸ್ಟಾರ್ಟ್ ಮಾಡಿದ್ರು. ಮತ್ತೆ 300 ಇಂದ ಮತ್ತೆ 250. ಆಮೇಲಿಂದ ಹೆಂಗೋ ಇವಾಗ 230 ಮಾಡಿಸ್ಕೊಂಡು ಇವಾಗ ಮನೆ ಹತ್ರ ಹೋಯ್ತಾ ಇದೀವಿ. ಕ್ಯಾಬ್ ಅಲ್ಲಿ ಹೋಗ್ಬೇಕಿತ್ತು, ಆಟೋದಲ್ಲಿ ಹೋಯ್ತಾ ಇದೀವಿ. ಮನೆಗೆ ಹೋಗಿ ಸಿಗ್ತೀನಿ. ಬಾಯ್.
ತವರು ಮನೆಗೆ ಬಂದಿದ್ವಿ. ಇವ್ರು ನಮ್ಮ ತಂದೆ. ಹಾ, ಇವ್ರು ಭೂಪಾಲಲ್ಲಿ ಇರೋದು. ನಾವು ಬರ್ತೀವಿ ಅಂತ ಬಹಳ ಗೇಟಲ್ಲಿ ಕಾಯ್ಕೊಂಡು ಕೂತಿದ್ರು. ಅಲ್ಲ ನಾವು ಆಟೋದಲ್ಲಿ ಬಂದ್ವಲ್ಲ, ಈಗ ಬಂದು ಮನೆಗೆ ಬಂದ್ರು. ಮನೆಗ್ ಬಂದ್ ತಲುಪ್ತು. ಇವಾಗ ಎಷ್ಟು ಟೈಮು? 7:24 ಮನೆಗ್ ಬಂದ್ ತಲುಪ್ತು. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ವಿಡಿಯೋ ಇಷ್ಟ ಆದ್ರೆ ಒಂದ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.